ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಸ್ನಾಸ್ ವರ್ಲ್ಡ್. ಇವತ್ತು ನಾನು ನಿಮಗೆ 3 ಟೈಪಿದು ರೆಸಿಪಿ ತೋರಿಸ್ತೀನಿ. ಫಸ್ಟ್ ರೆಸಿಪಿ ರೀಫ್ ಕಾಡ್, ಮುರ್ಮೀನ್ ಕಸಿ ನಾನು ಮಾಡೋದು. ಅದಕ್ಕೆ ಒಂದು ಪ್ಯಾನಿಗೆ ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಅದಕ್ಕೆ ಗಾರ್ಲಿಕ್ ಹಾಕಿ, ಸ್ವಲ್ಪ ಚಿಕ್ಕ ಚಿಕ್ಕ ಕಟ್ ಮಾಡಿದ ಚಿಲ್ಲಿ ಹಾಕಿ, ಗ್ರೀನ್ ಚಿಲ್ಲಿ ಹಾಕಿ, ಅದಾದಮೇಲೆ ಅದಕ್ಕೆ 2 ಗಾರ್ಲಿಕ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಮೀಡಿಯಮ್ ಸೈಜಿದು 1 ಆನಿಯನ್ ಚಿಕ್ಕ ಚಿಕ್ಕ ಕಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿ, ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಒಂದು ತುಂಬ ಒಳ್ಳೆ ಫ್ರೈ ಬೇಕಂತ ಇಲ್ಲ, ಒಂದು ಮೀಡಿಯಮ್ ಆಗಿ ಫ್ರೈ ಮಾಡಿ, ಅದಕ್ಕೆ ಟೇಸ್ಟಿಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ, ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು ಹಾಫ್ ಟೊಮೆಟೊ ಕಟ್ ಮಾಡಿ ಹಾಕಿ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಈ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಸಾಫ್ಟ್ ಬರಬೇಕು. ಆನಿಯನ್ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇ ಅದು ನಮಗೆ ಒಂದು ಕರಿಯಲ್ಲಿ ಟೇಸ್ಟ್ ಸಿಗೋದು. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಅದಕ್ಕೆ ಚಿಲ್ಲಿ ಪೇಸ್ಟ್ ಉಂಟಲ್ಲ, ಆ್ಯಕ್ಚುಲಿ ಅದು ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಅದು ಹೇಗೆ, ಅದರದ್ದು ರೆಸಿಪಿ ಡೀಟೇಲ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಅದಕ್ಕೆ ಒಂದು 6 ಸ್ಪೂನ್ ರೆಡ್ ಚಿಲ್ಲಿ ಪೇಸ್ಟ್ ಹಾಕಿ, ಈ ಹಾಕಿದ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಫುಲ್ ಆನಿಯನ್ ಅದೆಲ್ಲ ಮಿಕ್ಸ್ ಆಗಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಅದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ನೀರು ಬೇಕು, ಆ್ಯಕ್ಚುಲಿ ನಾನು ತುಂಬ ನೀರು ಹಾಕೋದಿಲ್ಲ, ಯಾಕೆಂದರೆ ರೀಫ್ ಕಾಡ್ ಅದು ಫಿಶ್ ಉಂಟಲ್ಲ ನೀರು ಬಿಡ್ತದೆ. ಸೊ ಸ್ವಲ್ಪ ನೀರು ಹಾಕೋದು ನಾನು, ಅಂದರೆ ಹಾಫ್ ಗ್ಲಾಸ್ ನೀರು ಹಾಕ್ತೀನಿ. ಅದಾದಮೇಲೆ ಅದನ್ನು ಚೆನ್ನಾಗಿ ಕುದಿ ಬಂದಾದಮೇಲೆ ಅದಕ್ಕೆ ಫಿಶ್ ಹಾಕ್ತೀನಿ. ತೊಳೆದು ಕ್ಲೀನ್ ಮಾಡಿಟ್ಟಿದ್ದ ಫಿಶನ್ನು ನಾನು ಅದಕ್ಕೆ ಹಾಕಿ, ಅದಕ್ಕೆ ಅದರ ಮೇಲೆ ಎಲ್ಲ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ನಾನಿದು 5 to 6 ಫಿಶನ್ನು ಹಾಕ್ತೀನಿ. ಅದಾದಮೇಲೆ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಫುಲ್ ಅದು ಮಸಾಲ ಎಲ್ಲ ಮೇಲೆಗೆ ಹಾಕಿ ಅದನ್ನೆಲ್ಲ ಒಳ್ಳೆ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಅದಕ್ಕೆ ಲೆಮನ್ ಹಾಕ್ತೀನಿ ನಾನು. ಲೆಮನ್ ಹಾಕಿದರೆ ಫಿಶ್ ಇದಕ್ಕೆಲ್ಲ ತುಂಬ ಟೇಸ್ಟ್ ಸಿಗ್ತದೆ. ಲೆಮನ್ ಸ್ಕ್ವೀಸ್ ಮಾಡಿ ಹಾಕ್ತೀನಿ. ಅದಾದಮೇಲೆ ಅದನ್ನು ಕೊರಿಯಾಂಡರ್ ಲೀವ್ಸಲ್ಲಿ ಗಾರ್ನಿಷ್ ಮಾಡ್ತೀನಿ. ಫುಲ್ ಇದೆಲ್ಲ ಒಳ್ಳೆ ಕುದಿ ಬರಬೇಕು, ಅದು ನಮಗೆ ಆಗ ಡಿಫ್ರೆಂಟ್ ಟೇಸ್ಟ್ ಸಿಗ್ತದೆ. ನೋಡಿ, ನಮ್ಮದು ಇದು ಮಸಾಲ ರೆಡಿಯಾಗಿ ಸಿಕ್ತು. ನೋಡಿ, ನಾನು ತುಂಬ ಡ್ರೈ ಮಾಡಲಿಲ್ಲ, ಸ್ವಲ್ಪ ಗ್ರೇವಿ ಟೈಪ್ ಇಟ್ಟಿದ್ದೀನಿ. ನೆಕ್ಸ್ಟ್ ರೆಸಿಪಿ ಪ್ರಾನ್ ಸಿಝಲ್ ಅಂತ, ಅದಕ್ಕೆ ಅದು ಹೇಗೆ ಮಾಡೋದಂತ ನೋಡಿ. ಅದಕ್ಕೆ ನಾನೊಂದು 5 to 6 ಪ್ರಾನ್ಸ್ ತೆಗಿತೀನಿ. ಅದನ್ನು ಏನೆಲ್ಲ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡೋದಂತ ನೋಡಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ, ಅದಕ್ಕೆ ನಾನು ಫಸ್ಟ್ ಆ್ಯಡ್ ಮಾಡೋದು ಗರಂ ಮಸಾಲ, ಅದಾದಮೇಲೆ ಚಿಲ್ಲಿ ಪೌಡರ್, ಅದಾದಮೇಲೆ ಪೆಪ್ಪರ್ ಪೌಡರ್. ನಿಮಗೆ ಯಾವುದೆಲ್ಲ ಮಸಾಲ ಪೌಡರ್ ನಿಮಗೆ ಇಷ್ಟ ಉಂಟು ಅದನ್ನು ಸಹ ನಿಮಗೆ ಆ್ಯಡ್ ಮಾಡ್ಬೋದು. ನಾನು ತುಂಬ ಮಸಾಲ ಪೌಡರ್ಸ್ ಆ್ಯಡ್ ಮಾಡೋದಿಲ್ಲ. ಅದಾದಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ, ಮತ್ತು ಅದಕ್ಕೆ ಟರ್ಮರಿಕ್ ಪೌಡರ್ ಹಾಕಿ, ಮತ್ತು ಟೇಸ್ಟಿಗೆ ನಿಮಗೆ ಎಷ್ಟು ಸಾಲ್ಟ್ ಬೇಕು ಅಷ್ಟು ಸಾಲ್ಟನ್ನು ನೀವು ಆ್ಯಡ್ ಮಾಡಿ. ನೆಕ್ಸ್ಟ್ ಅದಕ್ಕೆ ಕೊಕೊನಟ್ ಗ್ರೇಸ್ ಮಾಡಿದ್ದನ್ನು ಆ್ಯಡ್ ಮಾಡ್ತೀನಿ, ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತೀನಿ. ನಿಮಗೆ ತುಂಬ ಆ್ಯಡ್ ಮಾಡಬೇಡಿ, ಒಂದು ಮೀಡಿಯಮ್ ಆಗಿ ಆ್ಯಡ್ ಮಾಡಿ. ಮತ್ತು ಅದಕ್ಕೆ ಲೆಮನ್ ಜ್ಯೂಸನ್ನು ಸ್ಕ್ವೀಸ್ ಮಾಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲ ಅದಕ್ಕೆ ಹಿಡಿಬೇಕು. ಸೊ ಇದನ್ನು ಮಿಕ್ಸ್ ಮಾಡಿ ಒಂದು 5 to 10 minutes ಅದನ್ನು ಮೆರಿನೇಟ್ ಮಾಡಲಿಕ್ಕೆ ಇಡಿ. ಅದು ಮೆರಿನೇಟ್ ಆದರೆ ಅದಕ್ಕೆ ಎಲ್ಲ ಮಸಾಲ ಟೇಸ್ಟ್ ಎಲ್ಲ ಅದಕ್ಕೆ ಹಿಡಿತದೆ. ಸೊ ಅದಾದಮೇಲೆ ಅದನ್ನು ಸೈಡಿಗೆ ಇಟ್ಟದಾದಮೇಲೆ ಒಂದು ಪಾತ್ರೆ ತಗೊಳ್ಳಿ. ಅದಾದಮೇಲೆ ಅದಕ್ಕೆ ಗೀ ಇಲ್ಲದಿದ್ದರೆ ಆಯಿಲ್, ನಿಮ್ಮ ಆಪ್ಷನ್. ಆ್ಯಕ್ಚುಲಿ ನಾನು ಅದು ಮಿಕ್ಸ್ ಮಾಡಿ ಆಯಿಲ್ ಆ್ಯಂಡ್ ಗೀ 2 ಸಹ ಮಿಕ್ಸ್ ಮಾಡಿ ಹಾಕ್ತೀನಿ. ಅದಾದಮೇಲೆ ಮೆರಿನೇಟ್ ಮಾಡಲಿಕ್ಕೆ ಇಟ್ಟ ಎಲ್ಲ ಪ್ರಾನ್ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡಿ, ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಬಾಯ್ಲ್ ಆಗಲಿ. ಪ್ರಾನ್ಸ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಸಿಗಬೇಕು. ಸೊ ಅದನ್ನು ಒಂದು 6 to 10 minutes ಅದನ್ನು ಹೀಗೆ ಬಾಯ್ಲ್ ಮಾಡಲಿಕ್ಕಿರಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ
ಕೊರಿಯಂಡರ್ ಲೀವ್ಸ್ ಹಾಕಿ, ಬೇಕಾದರೆ ಕರಿ ಲೀವ್ಸ್ ಸಹ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ, ಸೊ ನಾನು ಹಾಕಲಿಲ್ಲ. ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು. ಮತ್ತು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿ, ಹೈ ಫ್ಲೇಮ್ ಇಡಬೇಡಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 5 to 7 minutes ಕುಕ್ ಮಾಡಿ. ಆಲ್ಮೋಸ್ಟ್ ಅದು ಬಾಯ್ಲ್ ಆಗ್ತಾ ಬರುವಾಗ ನಮಗೆ ಗೊತ್ತಾಗ್ತದೆ ಅದು ಪಿಂಕಿಶ್ ಕಲರಿಗೆ ಟರ್ನ್ ಜ್ಯೂಸಿಯಾಗಿ ಬಾಯ್ಲ್ಡ್ ಆಗಿ ಸಿಗಬೇಕು. ಸೊ ಚೆನ್ನಾಗಿ ಬಾಯ್ಲ್ ಆಗಲಿ ಅದು. ಅದಾದಮೇಲೆ ನೋಡಿ ಈ ಥರ ಅದು ರೆಡಿಯಾಗಿ ಸಿಗ್ತದೆ. ನೋಡಿ ಎಷ್ಟು ಟೇಸ್ಟಿಯಾಗಿ ಉಂಟು, ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿ ಇರ್ತದೆ. ನೀವು ಸಹ ಟ್ರೈ ಮಾಡಿ. ನೆಕ್ಸ್ಟ್ ರೆಸಿಪಿ ರೈಸ್ ಬಾಲ್. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರ್ತೀರಿ, ಎಲ್ಲರ ಮನೇಲಿ ಮಾಡ್ತಾರೆ. ನಾವು ಹೇಗೆ ಮಾಡೋದಂತ ನಿಮಗೆ ಡೀಟೇಲಾಗಿ ತೋರಿಸ್ತೀವಿ. ಇದು ರೈಸನ್ನು ನಾವು ಫಸ್ಟ್ 1/2 ಕಪ್ ರೈಸ್ ತಗೊಳ್ತೀವಿ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಬ್ರೌನ್ ಕಲರ್ ಬರುವ ತನಕ, ಕ್ರಿಸ್ಪಿಯಾಗಿ ಟರ್ನ್ ಆಗುವ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಯಾವ ಟೈಪ್ ಕಲರಿಗೆ ಟರ್ನ್ ಆಗ್ತದೆ ಅಂತ. ಇಷ್ಟು ಫ್ರೈ ಆಗಬೇಕು ಆ್ಯಕ್ಚುಲಿ ಅದು. ಆಗ ನಮಗೆ ಮಿಕ್ಸಿಗೆ ಹಾಕುವಾಗ ಚೆನ್ನಾಗಿ ಪೌಡರಾಗಿ ಸಿಗ್ತದೆ. ಸೊ ನೋಡಿ ಅದಕ್ಕೆ ನಾನೀಗ ಒಂದು ಮಿಕ್ಸಿ ಜಾರಿಗೆ ಏಲಕ್ಕಿ ಹಾಕ್ತೀನಿ. ಅದಾದಮೇಲೆ ರೋಸ್ಟ್ ಮಾಡಿಟ್ಟಿದ್ದ ರೈಸ್ ಉಂಟಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೌಡರ್ ಮಾಡ್ತೀನಿ. ಮತ್ತು ಒಂದು ಪಾತ್ರೆಗೆ ನಾನು ಬೆಲ್ಲ ಹಾಕ್ತೀನಿ. ಆ್ಯಕ್ಚುಲಿ ಇದು ಅಂಗನವಾಡಿಯಲ್ಲಿ ಸಿಗ್ತದಲ್ಲ ಆ ಬೆಲ್ಲ. ಆ್ಯಕ್ಚುಲಿ ಇದು ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ಈವನ್ ಹೆಲ್ದಿ ಕೂಡ. ಸೊ ನಾನು ಇದನ್ನು ತಗೊಳ್ತೀನಿ. ನಿಮಗೆ ಆಪ್ಷನಲ್ ಯಾವುದು ಅಂಗಡಿಯಲ್ಲೂ ಸಿಗೋ ಬೆಲ್ಲ ಸಹ ಯೂಸ್ ಮಾಡ್ಬೋದು. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಮೆಲ್ಟ್ ಮಾಡಬೇಕು. ಸೊ ಈ ಕನ್ಸಿಸ್ಟೆನ್ಸಿಗೆ ಬರ್ತದೆ ಅದು ಮೆಲ್ಟ್ ಆದಾಗ. ಅದಕ್ಕೆ ನಾನು ಒಂದು 1/2 ಇದು ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಫುಲ್ ಮಿಕ್ಸ್ ಎಲ್ಲ ಕೊಕೊನಟ್ಟನ್ನು ಅದಕ್ಕೆ ಬೆಲ್ಲದ ಸಿರಮಿಗೆ ಮಿಕ್ಸ್ ಮಾಡಿ, ಅದಾದಮೇಲೆ ಅದಕ್ಕೆ ಹುಡಿ ಮಾಡಿದ ರೈಸ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಫುಲ್ ಎಲ್ಲ ಇದು ಪೌಡರ್ ಕೊಕೊನಟ್ ಬೆಲ್ಲದು ಸಿರಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಆ್ಯಕ್ಚುಲಿ ನಾನು ತುಂಬ ಡ್ರೈ ಆಗಿ ಮಾಡೋದಿಲ್ಲ, ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿಯಲ್ಲಿ ಸಾಫ್ಟ್ ಸಿಗುವ ಹಾಗೆ ಕನ್ಸಿಸ್ಟೆನ್ಸಿಯಲ್ಲಿ ಇರ್ತೀನಿ. ಯಾಕೆಂದರೆ ನಮ್ಮ ಮನೆಯಲ್ಲೆಲ್ಲ ಹಾಗೇ ಲೈಕ್ ಮಾಡೋದು. ಸೊ ಮತ್ತು ಅದಕ್ಕೆ ಗೀ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಸಹ ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡೋದಿಲ್ಲ, ಯಾಕೆಂದರೆ ನನ್ನ ಮಕ್ಕಳಿಗೆ ಅದು ಇಷ್ಟ ಅಲ್ಲ. ಅದು ಹಾಕಿದರೆ ಅವರು ಸೈಡಲ್ಲಿ ಇರ್ತಾರೆ ತೆಗೆದು. ಸೊ ನಾನು ಅದು ಆ್ಯಡ್ ಮಾಡೋದಿಲ್ಲ, ಸ್ಕಿಪ್ ಮಾಡ್ತೀನಿ. ನಿಮಗೆ ಬೇಕಾದರೆ ನಿಮಗೆ ಅದು ಆ್ಯಡ್ ಮಾಡ್ಬೋದು. ಸೊ ಆಪ್ಷನಲ್, ನಿಮ್ಮ ಇಷ್ಟ. ಮತ್ತು ಇದನ್ನು ನಾನು ಬಾಲ್ಸ್ ಮಾಡ್ತೀನಿ, ರೌಂಡ್ ಬಾಲ್ಸ್ ಮಾಡಿ ಇಡ್ತೀನಿ. ನೋಡಿ ಯಾವ ಟೈಪ್ ಬಾಲ್ಸ್ ಮಾಡ್ತೀನಿ ಅಂತ. ನೋಡಿ ಈ ಟೈಪ್ ಬಾಲ್ಸ್ ಮಾಡಿ. ಈಗ ಇದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿಯಲ್ಲಿ ಕಾಣ್ತದೆ. ಆ್ಯಕ್ಚುಲಿ ಅದು ಹಾಗೆ ಇರೋದಿಲ್ಲ, ಅಂದರೆ ಅರ್ಧ ಗಂಟೆ ಬಿಟ್ಟು ನೋಡಿದಾದರೆ ಅದು ಕರೆಕ್ಟ್ ಪೊಸಿಷನ್ಗೆ ಬಂದಿರ್ತದೆ, ಸಾಫ್ಟಾಗಿ ಸಿಗ್ತದೆ. ಈಗ ತುಂಬ ಸಾಫ್ಟ್ ಉಂಟು, ಅಂದರೆ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿಯಲ್ಲಿ ಉಂಟು. ಮತ್ತು ಅರ್ಧ ಗಂಟೆ ಬಿಟ್ಟಾದಮೇಲೆ ಅದು ಪ್ರಾಪರ್ ಆಗಿ ಸಾಫ್ಟಾಗಿ ನಮಗೆ ಸಾಫ್ಟಾಗಿ ಇರ್ತದೆ. ಸೊ ಇದು 3 to 4 days ಬಿಟ್ಟು ತಿಂದರೂ ಸಹ ಇದು ಸಾಫ್ಟಾಗಿ ಇರ್ತದೆ. ಮಾಡೋದಾದರೆ ಈ ಟೈಪೇ ಮಾಡಿ. ನಿಮಗೆ ಇದು ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.